ವಿದ್ಯಾರ್ಥಿಗಳು ಟೈಮ್ ಟೇಬಲ್ ಮಾಡ್ಕೊಳ್ಬೇಕು ಹೇಳುವಂಥದ್ದು ನಾವು ಮೊದಲಿನಿಂದ ಕೇಳ್ತಾ ಬಂದಿರುವಂಥ ಒಂದು ಮಾತು. ಈ ಟೈಮ್ ಟೇಬಲ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ನಮಗೆ ಲಾಭಗಳಿವೆ ಅಂತ ನಾವು ನೋಡ್ಲಿಕ್ಕೆ ಹೋದರೆ, ಟೈಮ್ ಟೇಬಲ್ ಮಾಡಿಕೊಂಡು ನಾವು ಸಂಪೂರ್ಣವಾಗಿ ಅದ್ರ ಪ್ರಕಾರ ಅನುಸಾರವಾಗಿ ನಡಿಬೇಕು ಅಂತ ಅಲ್ಲ, ಆದರೆ ಸರಿಯಾಗಿ ನಾವು ಟೈಮ್ ಟೇಬಲ್ ಮಾಡಿಕೊಂಡ್ರೆ ಆಯಾ ಒಂದು ಟೈಮ್ ನಾವೆಷ್ಟು ಟೈಮ್ ಸೋರ್ ಹೋಗುತ್ತೆ ನಮಗೆ, ಹಾಗೆ ಏನೂ ಇಲ್ಲದೆ ಯಾವ ಪ್ರೊಡಕ್ಟಿವ್ ಕೆಲಸಗಳು ಮಾಡದೆ ಹಾಗೆ ಸೋರ್ ಹೋಗುತ್ತೆ ಹೇಳುವಂಥದ್ದು ನಮಗೆ ಒಂದು ಅಂದಾಜಾಗತ್ತೆ. ಎಷ್ಟು ಸಮಯ ನಮಗೆ ಓದಲಿಕ್ಕೆ ಸಿಗುತ್ತೆ, ಅಥವಾ ಓದುವಂಥದ್ದು ಅಷ್ಟೇ ಅಲ್ಲ, ಯಾವುದೇ ನಮ್ಮ ಇಷ್ಟಪಟ್ಟಿರುವಂಥ ಕೆಲಸ ನಾವು ಪ್ರೊಫೆಷನ್ ಏನು ಮಾಡ್ತಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಆ ಟೈಮ್ ನಮಗೆ ಹೇಗೆ ಸಿಗುತ್ತೆ ಹೇಳುವಂಥದ್ದು ನಮಗೆ ಒಂದು ಅಂದಾಜು ಸಿಗುತ್ತೆ. ಹಾಗೆ ನಮ್ಮ ಆ ಡಿಸ್ಟ್ರಾಕ್ಟ್ ಆಗುವಂಥ ಟೈಮ್ ಅಥವಾ ವೇಸ್ಟ್ ಆಗುವಂಥ ಟೈಮನ್ನು ನಾವು ಅದನ್ನು ಸರಿಯಾಗಿ ಚಾನಲೈಸ್ ಮಾಡಿ ಈ ಟೈಮ್ಗೆ ಈ ಫಿಟ್ ಮಾಡ್ಬೋದು ಅಂತ ಹೇಳ್ಕೊಂಡು ಟೈಮ್ ಟೇಬಲ್ ಮಾಡಿಕೊಂಡ್ರೆ ಬಹಳ ಸೂಕ್ತ ಆಗುತ್ತೆ. ಹಾಗೆ ಟೈಮ್ ಟೇಬಲ್ ಮಾಡಿಕೊಂಡು ಪ್ರತಿದಿನ ಅದನ್ನು ಅದ್ರ ಪ್ರಕಾರ ನಾವು ನಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕು. ಖಂಡಿತವಾಗಿಯೂ ಎಷ್ಟೋ ಜನರಿಗೆ ಕಂಪ್ಲೀಟಾಗಿ ಅದ್ರ ಪ್ರಕಾರ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ಐಡಿಯಲಿಸ್ಟಿಕ್ ಹೇಳುವಂಥ ಈ ಟೈಮ್ ಟೇಬಲ್ ಏನಿದೆ ಸಂಪೂರ್ಣವಾಗಿ ಪಿನ್ ಟು ಪಿನ್ 100% ನಾವು ಫಾಲೋ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅಟ್ಲೀಸ್ಟ್ ನಾವು 50% 60% ಕೂಡ ನಾವು ಫಾಲೋ ಮಾಡ್ತಾ ಹೋದಾಗೆ ನಮ್ಮ ಟೈಮ್ ಮೇಲೆ ನಮಗೆ ಹಿಡ್ತಾ ಸಿಗ್ತಾ ಹೋಗುತ್ತೆ ಹೇಳುವಂಥದ್ದು. ಆ ಕಾರಣಕ್ಕೋಸ್ಕರ ಟೈಮ್ ಟೇಬಲ್ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ.